ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಅಭಿಯವರಿಲ್ಲ ಇವತ್ತೂ ಕೂಡ. ಸೊ ಡೇ ಸ್ವಲ್ಪ ನಿಧಾನವಾಗಿ ಸ್ಟಾರ್ಟ್ ಆಗ್ತಿದೆ. ಇನ್ನೂ ಎದ್ದ ತಕ್ಷಣವೇ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಮನೆಗೆ ಬಂದು ಅಡುಗೆ ಮನೆಯನ್ನು ಒಂದು ಸತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಅದರಲ್ಲಿ ಯಾಕೋ ಇತ್ತೀಚೆಗೆ ನೊರ್ಜು ತುಂಬ ಆಗಿಬಿಟ್ಟಿದೆ. ಅದಕ್ಕೆ ಏನು ಮಾಡಬೇಕು ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಹೇಳಿ, ನಾನು ಅದನ್ನು ಫಾಲೋ ಮಾಡ್ತೀನಿ. ನಾನು ಕೂಡ ಪೇಪರಿಗೆ ಎಣ್ಣೆ ಹಚ್ಬಿಟ್ಟು ಇಟ್ಟೆ, ಆದ್ರೂ ಹೋಗ್ತಾ ಇಲ್ಲ. ಅಡುಗೆ ಮನೆನ ಇಷ್ಟು ನೀಟಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ, ಆದ್ರೂ ಕೂಡ ನೊರ್ಜಾಗಿದೆ. ಸೊ ಹಾಗಾಗಿ ಒಂದು ಸತಿ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಮೊದಲಿಗೆ ಗ್ಯಾಸ್ನ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ವಿಭೂತಿ ಅದನ್ನೆಲ್ಲ ಹಚ್ಬಿಟ್ಟು ಪೂಜೆನ ಮುಗಿಸ್ಕೊಂಡು ಕೈ ಮುಗಿದು ಅಡುಗೆ ಶುರು ಮಾಡ್ತೀನಿ. ಇದು ಯಾವಾಗಲೂ ಡೈಲಿ ಇದೇ ಥರನೇ ಮಾಡೋದು ನಾನು. ಹಾಗಾಗಿ ಮೊದಲಿಗೆ ಎದ್ದ ತಕ್ಷಣವೇ ಬಿಸಿನೀರು ಕುಡಿಬೇಕು ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಬಿಸಿನೀರನ್ನ ಹಿಡ್ಕೋತಾ ಇದ್ದೀನಿ. ಸೊ ಬಿಸಿನೀರನ್ನ ಕಾಸ್ಕೊಂಡು ಕುಡ್ದಾದ್ಮೇಲೆ ಮುಂದಿನ ಕೆಲಸ ಮಾಡೋದು. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊತಾ ಕಾಯಿಸ್ಕೊಂಡು ನೀರು ಉಗುರು ಬೆಚ್ಚಗಾದ ತಕ್ಷಣ ಇವತ್ತು ಏನೂ ಇಲ್ಲ, ಪ್ಲೇನ್ ಬಿಸಿನೀರು ವಾಟರ್ನ ಕುಡಿತಾ ಇದ್ದೀನಿ. ಹಾಗಾಗಿ ಅದನ್ನು ಹಾಕ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟು ಮುಂದಿನ ಕೆಲಸ. ಯಾಕಂದರೆ ಇವತ್ತು ನನಗೆ ಒಂಥರ ಬೇಜಾರು ಅಭಿ ಇದ್ದರೆ ಎಲ್ಲ ಕೆಲಸ ಚಕ ಅಂತ ಮಾಡಿಬಿಡ್ತೀನಿ. ಯಾಕಂದರೆ ಏನಾರು ಅಂದ್ಬಿಡ್ತಾರೆ ಅನ್ನೋ ಕಾರಣಕ್ಕೆ. ಇನ್ನೂ ಅವರಿಲ್ಲಲ್ವ, ಹಾಗಾಗಿ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಟೈಮ್ ಇದೆ ಇನ್ನೂ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಇನ್ನು ಈಸಿಯಾಗಿ ಇವತ್ತು ನಾನು ಬೇಗನೆ ಆಗ್ತಕ್ಕಂತಹ ಒಂದು ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಂದರೆ ಬಿಸಿಬೇಳೆಭಾತ್. ಹೌದು, ಬಿಸಿಬೇಳೆಭಾತ್ ತುಂಬಾ ಈಸಿಯಾಗಿ ಮಾಡ್ಬೋದು. ಅದರಲ್ಲೂ ನಮ್ಮ ಎದುರುಗಡೆ ಮನೆಯವ್ರಿಗೂ ಕೂಡ ಸ್ವಲ್ಪ ಕೊಡೋಣ ಅಂತ ಹೇಳ್ಬಿಟ್ಟು ಅವರು ಬೇಗನೆ ಹೋಗ್ಬಿಡ್ತಾರೆ ಕಾಲೇಜ್ಗೆಲ್ಲ. ಹಾಗಾಗಿ ಬೇಗ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಐಟಮ್ಸ್ನ ತೊಗೊಂಡು ಚಾಪ್ ಮಾಡಿ ಇಟ್ಕೊಂಡೆ. ಇನ್ನು ಮೊದಲಿಗೆ ಬಿಸಿಬೇಳೆಭಾತ್ ಮಾಡೋದಕ್ಕೆ 1 ಕಪ್ ಅಕ್ಕಿನ ಮತ್ತು ಬೇಳೆ ಅಂದರೆ ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಅರ್ಧ ಗ್ಲಾಸ್ನ ಬೇಳೆನ ಹಾಕ್ಬಿಟ್ಟು ಫಸ್ಟಿಗೆ ವಾಶ್ ಮಾಡ್ಕೋತೀನಿ. ವಾಶ್ ಮಾಡ್ಕೊಂಡಾದಮೇಲೆ ಅದಕ್ಕೆ 1.5 ಗ್ಲಾಸಿಗೆ 4 ಗ್ಲಾಸಷ್ಟು ನೀರನ್ನ ಹಾಕಿಬಿಟ್ಟು ಅದಕ್ಕೆ ಏನೇನೆಲ್ಲ ತರಕಾರಿ ಇರುತ್ತೋ ಮನೇಲಿ ಅದೆಲ್ಲ ತರಕಾರಿನೂ ಹಾಕ್ಬೋದು. ನಾನಿಲ್ಲಿ ಸೌತೆಕಾಯಿ, ಕ್ಯಾರೆಟು ಮತ್ತು ಬೀನ್ಸನ್ನು ಹಾಕ್ತಾಯಿದ್ದೀನಿ. ಎಲ್ಲದನ್ನು ಕೂಡ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ. ನಂಗೆ ಯಾಕಂದರೆ ತರಕಾರಿಗಳು ಸಿಕ್ಕರೆ ಚೆನ್ನಾಗಿರುತ್ತೆ. ಅದು ಅಭಿಯವರಿಲ್ಲಲ್ಲ, ಹಾಗಾಗಿ ಅವರು ಇದ್ದರೆ ಸ್ವಲ್ಪ ತರಕಾರಿ ತುಂಬ ಚಿಕ್ಕಕ್ಕೆ ಎಸ್ತೀನಿ. ಇನ್ನು ಇದಾದಮೇಲೆ ಸ್ವಲ್ಪ ಆಲೂಗಡ್ಡೆನೂ ಕೂಡ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಅದಕ್ಕೆ ಅರಿಶಿನ ಪುಡಿನ ಹಾಕಿಬಿಟ್ಟು ಒಂದು 4 ವಿಷಲ್ನ ಕೂಗಿಸ್ಕೊಳ್ಳೋದಕ್ಕೆ ಬಿಡ್ತೀನಿ. ಅದು ತುಂಬ ಮೆತ್ತಗಾಗಬೇಕು, ಅದಕ್ಕೋಸ್ಕರ. ಸೊ ವಿಷಲ್ ಬರೋ ಅಷ್ಟೊತ್ತಿಗೆ ಇಲ್ಲೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿದೆ, MTR ಅವರು ಬಿಸಿಬೇಳೆಭಾತ್ ಮಸಾಲ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ ಕೊರಿಯಂಡರ್ ಪೌಡರ್, ಆಮೇಲೆ MTR ಅವರ ಗರಂ ಮಸಾಲ ಪೌಡರ್, ಮೂರನ್ನು ಒಂದು ಗ್ಲಾಸಿಗೆ ಅಂದರೆ ಒಂದು ಬಟ್ಟಲಲ್ಲಿ ಹಾಕ್ಕೊಂಡ್ಬಿಟ್ಟು ಮೂರನ್ನು ಡ್ರೈ ಆಗೇನೆ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡಾದ್ಮೇಲೆ ಪೂರ್ತಿ ಎಲ್ಲ ಕಲಸಿದಾದ್ಮೇಲೆ ಅದಕ್ಕೆ ನಾನು ಹುಳಿನ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಹುಣ್ಸೆಹಣ್ಣಿನ ಪ್ಯೂರಿನ, ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡೋದು. ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿದಾಗ ಸ್ವಲ್ಪ ಮಸಾಲೆ ಸೀದ ಥರ ಅನಿಸ್ತಿತ್ತು, ಹಾಗಾಗಿ ನಾನು ಇದೇ ಥರ ಮಾಡ್ಕೋತೀನಿ. ಇನ್ನು ಅದನ್ನು ಎಲ್ಲ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಆದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಬಿಡಬೇಕು. ಯಾಕಂದರೆ ಈ ಥರ ಮಾಡೋದ್ರಿಂದ ಹುಳಿ ಮತ್ತು ಖಾರ ಎರಡೂ ಕೂಡ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಅಂತ ಹೇಳಿ ಇದೆಲ್ಲದನ್ನು ಕೂಡ ಸೈಡಿಗೆ ಇಟ್ಕೊಂಡು ಒಂದು ಕಡಾಯಿನ ಇಟ್ಕೊಂಡೆ. ಸೊ ಈ ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಎಣ್ಣೆನ ಹಾಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಇನ್ನೂ ಮಸಾಲೆ ಕೊಡಬೇಕಲ್ವ, ಅದಕ್ಕಾಗಿ ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕ್ಬಿಟ್ಟು ಸಾಸಿವೆನ ಹಾಕಿ ಸಿಡಿಸಿದಾದ್ಮೇಲೆ ಅದು ಸ್ವಲ್ಪ ಚಟಪಟ ಅಂದ ತಕ್ಷಣ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೇಳಬೇಕಾ, ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿಯುತ್ತೆ. ಅದಾದ ತಕ್ಷಣ ಅದಕ್ಕೆ ಸ್ವಲ್ಪ ಒಣಮೆಣ್ಸಿಕಾಯನ್ನು ಹಾಕ್ಕೊಂಡು ಸ್ವಲ್ಪ ಅಂದರೆ ಎರಡು ಒಣಮೆಣ್ಸಿಕಾಯನ್ನು ಹಾಕಿದ್ದೀನಿ ನಾನು. 2 ಒಣಮೆಣ್ಸಿಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಅದಕ್ಕೆ ಬಾಡಲಿ ಅಂತ ಹೇಳಿಬಿಟ್ಟು ಅದಾದಮೇಲೆ LG ಅವರ ಹಿಂಗ್ ಪುಡಿನ ಹಾಕ್ತಾಯಿದ್ದೀನಿ. ನನಗೆ ಎಲ್ಲ ಅಡುಗೆಗೂ ಇತ್ತೀಚೆಗೆ ಹಿಂಗೆ ಹಾಕೋದು ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಹಾಗಾಗಿ ಹಾಕಿದ ತಕ್ಷಣ ಅದಕ್ಕೆ ನಾನು ದೊಡ್ಡಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಉದ್ದುದಕ್ಕೆ, ಅವನು ಕೂಡ ಈಗ ಹಾಕ್ತಾಯಿದ್ದೀನಿ.
ಸೊ ಅಡುಗೆ ಬರಲ್ಲ ಅಂತ ಯಾರು ಕೂಡ ಚಿಂತೆ ಮಾಡಬೇಡಿ, ಈಸಿಯಾಗಿ ಕಲ್ತ್ಬಿಡ್ಬೋದು. ಸೊ ಏನು ಅಂತಂದರೆ ಸ್ವಲ್ಪ ಮನ್ಸು ಮಾಡಬೇಕು ಅಷ್ಟೇ ಅಡುಗೆ ಮಾಡಬೇಕು ಅಂತ. ನಮಗಿಷ್ಟ ಆದವರಿಗೆ ಅವರಿಗೆ ಅಡುಗೆ ತುಂಬ ಇಷ್ಟ ಅಂತ ಹೇಳಿದಾಗ ನಾವು ಅವ್ರಿಗೆ ಪ್ರೀತಿಯಿಂದ ಮಾಡಿಕೊಡ್ಬೇಕು ಅಂತ ಮನಸ್ಸಿದ್ವು ಅಂದರೆ ಈಸಿಯಾಗಿ ಕಲ್ತ್ಬಿಡ್ಬೋದು. ಸೊ ನಾನು ಕೂಡ ಹಾಗೆ ಕಲಿತಾ ಇರೋದು. ಇನ್ನು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿಬಿಟ್ರೆ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕೊನೆಗೆ ನಮಗೆ ಏನು ಅದನ್ನು ಬ್ಯಾಲೆನ್ಸ್ ಬೇಕಾದ್ರೂ ಹಾಕ್ಕೋಬೋದು. ಇನ್ನು ಇದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊತಾ ಇದ್ದೀನಿ, ಅಂದರೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ. ಸೊ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನಾನು ಆವಾಗಲೇ ಮಿಕ್ಸ್ ಮಾಡಿಟ್ಟಿರ್ತಕ್ಕಂಥ ಆ ಒಂದು ಪುಡಿ ಮತ್ತು ಹುಳಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ, ಒಂಥರ ಚಟ್ನಿ ಥರ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ, ಅದನ್ನು ಇವಾಗ ಹಾಕ್ಕೋಬೇಕು. ಇವಾಗ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಒಂದು ಸತಿ ಫುಲ್ ಹಾಕ್ಕೊಂಡ್ಮೇಲೆ ಈರುಳ್ಳಿ ಮತ್ತು ಆ ಒಂದು ಚಟ್ನಿ ಥರ ಏನು ಮಾಡ್ಕೊಂಡಿದ್ವಿ ಅಲ್ವಾ ಪೌಡರ್ನ, ಅದನ್ನು ಪೂರ್ತಿಯಾಗಿ ಕಲಿಸ್ಬೇಕು. ಈರುಳ್ಳಿಗೂ ಅದು ಎರಡೂ ಕೂಡ ನೀಟಾಗಿ ಬ್ಲೆಂಡ್ ಆಗಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಒಂದು 2-3 ಸತಿ ಈ ಥರ ಅಳಗಾಡಿಸ್ಬಿಟ್ರೆ, ಅಂದರೆ ಬಾಡಿಸ್ಕೊಂಡ್ಬಿಟ್ರೆ ಈಸಿಯಾಗಿ ಅದು ಎಲ್ಲ ಕೂಡ ಮಿಕ್ಸ್ ಆಗುತ್ತೆ. ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ. ಅದಕ್ಕೆ ನೀರನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಆ ಒಂದು ಪೌಡರು ಅದಕ್ಕೆಲ್ಲ ಮಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು. ಇನ್ನು ಕಡಾಯಿ ತುಂಬ ಚಿಕ್ಕದಾಗ್ತಿತ್ತು, ಹಾಗಾಗಿ ಅದನ್ನು ದೊಡ್ಡ ಡಬ್ರಿಗೆ ಹಾಕ್ಕೊಂಡಿದ್ದೀನಿ, ಅಂದರೆ ಪಾತ್ರೆಗೆ. ಸೊ ದೊಡ್ಡದೊಂದು ಅಲ್ಯೂಮಿನಿಯಂ ಪಾತ್ರೆ ಇತ್ತು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಆವಾಗಲೇ ಏನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಎಲ್ಲ ತರಕಾರಿನ ಹಾಕಿ ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಆವಾಗಲೇ ಬೇಯಿಸಿಟ್ಟಿರ್ತಕ್ಕಂಥ ಬೇಳೆ ಮತ್ತು ಅಕ್ಕಿನ ಮತ್ತು ತರಕಾರಿನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನಾನು ಲಾಸ್ಟಿಗೆ ಬೇಯಿಸ್ಬೇಕಾದ್ರೆ ಟೊಮೊಟೊನೂ ಕೂಡ ಆ್ಯಡ್ ಮಾಡಿದ್ದೆ, ಆ ಕ್ಲಿಪ್ಪು ಮಿಸ್ ಆಗಿದೆ. ಸೊ ನೀವು ಕೂಡ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ನಾನು ಟೊಮೊಟೊ ತುಂಬ ದೊಡ್ಡಕ್ಕೆ ಹೆಚ್ಚಾಕಿರ್ತೀನಿ, ಯಾಕಂದರೆ ನಂಗೆ ಊಟ ಮಾಡ್ಬೇಕಾದ್ರೆ ಅದು ಟೊಮೊಟೊ ಸಿಗಬೇಕು. ಹಾಗಾಗಿ ಸಿಕ್ಕರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಅದನ್ನ ಯಾವಾಗಲೂ ಅದೇ ಥರ ಬಿಡ್ತೀನಿ. ಅದರಲ್ಲೂ ಈ ಒಂದು ಬಿಸಿಬೇಳೆಭಾತ್ ಮಾಡೋ ಅಂಥ ರೆಸಿಪಿ ಯಾರಿಗೋಸ್ಕರ ಡೆಡಿಕೇಶನ್ ಅಂದರೆ ನಮ್ಮ ಅಂಗಡಿ ಒಬ್ಬರ ಕಸ್ಟಮರಿಗೆ. ಅವರು ನನ್ನ ವೀಡಿಯೋಸ್ನೆಲ್ಲ ನೋಡಿಬಿಟ್ಟು ನನಗೆ ಪ್ಲೀಸ್ ನೀವು ನಾಳೆ ವೀಡಿಯೋದಲ್ಲಿ ನಂಗೆ ಬಿಸಿಬೇಳೆಭಾತ್ ರೆಸಿಪಿ ಹಾಕಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ಈ ರೆಸಿಪಿನ ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ತುಂಬ ಥ್ಯಾಂಕ್ ಯು. ಈ ವಿಡಿಯೋನ ನೀವು ನೋಡಿ, ನಿಮಗೆ ಈ ಥರ ಮಾಡಿ ನೋಡಿ ಇಷ್ಟ ಆದರೆ ನನಗೆ ಒಂದು ಕಮೆಂಟ್ ಮಾಡಿ. ಇನ್ನು ಇದನ್ನು ಪೂರ್ತಿಯಾಗಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ನಂಗೆ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿ, ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇನ್ನು ಈ ಟೈಮಲ್ಲಿ ನಿಮಗೇನಾದರೂ ಉಪ್ಪು ಖಾರ ಏನಾದರೂ ಕಡಿಮೆ ಅನ್ನಿಸ್ತು ಅಂತಂದರೆ ಇವಾಗ ಹಾಕ್ಕೋಬೋದು. ನನಗೇನೋ ಎಲ್ಲ ಕರೆಕ್ಟಾಗಿತ್ತು, ಹಾಗಾಗಿ ಇದನ್ನು ಮಾಡಿ ಒಂದು ಸೈಡಿಗೆ ಎತ್ತಿಟ್ಟು ಅಂಗಡಿಗೆ ಹೋಗೋಕೆ ರೆಡಿ ಆಗೋಣ ಅಂತ ಬಂದಿದ್ದಾಯಿತು. ಇನ್ನು ಫಸ್ಟಿಗೆಲ್ಲ ಸ್ಕಿನ್ ಕೇರ್ ಯಾರಾದರೂ ಮಾಡ್ತಾಯಿದ್ರೆ ಅದನ್ನು ಯಾಕೆ ಮಾಡಬೇಕು ಅಂತ ಅನಿಸ್ತಿತ್ತು. ಬಟ್ ಇವಾಗ ನನಗೆ ಅರ್ಥ ಆಗ್ತಿದೆ ಸ್ಕಿನ್ ಕೇರ್ ಯಾಕೆ ಇಂಪಾರ್ಟೆಂಟ್ ಅಂತ. ಹಾಗಾಗಿ ನಾನು ಮೊದಲಿಗೆ ಏನು ಪಾಂಡ್ಸ್ ಅವ್ರದ್ದು ಮಾಯ್ಶ್ಚರೈಸಿಂಗ್ ಜೆಲ್ನ ಅಪ್ಲೈ ಮಾಡ್ತೀನಿ. ಅದನ್ನು ಬೇಸಾಗಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಅದನ್ನು ಒಂದು ಸತಿ ಮುಖ ತುಂಬ ಎಲ್ಲ ಸ್ಪ್ರೆಡ್ ಮಾಡ್ಕೋತೀನಿ. ಅದಾದಮೇಲೆ ನಾನು ಯೂಸ್ ಮಾಡ್ತಕ್ಕಂಥ ಸನ್ಸ್ಕ್ರೀನು ಪಿಲಿಗ್ರಿಮ್ ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ. ಈ ಶೇಡು ಸೀರಮ್ ಥರನೂ ವರ್ಕ್ ಮಾಡುತ್ತೆ. ತುಂಬ ಚೆನ್ನಾಗಿ ಸನ್ಸ್ಕ್ರೀನು ಅಪ್ಲೈ ಆಗುತ್ತೆ ಮತ್ತು ಈಸಿಯಾಗಿ ಅದು ಬ್ಲೆಂಡ್ ಕೂಡ ಆಗುತ್ತೆ. ಆಮೇಲೆ ಇನ್ಸ್ಟೆಂಟಾಗಿ ಗ್ಲೋ ಕೂಡ ಸಿಗುತ್ತೆ, ಯಾವುದು ಆಯಿಲಿ ಅನಿಸಲ್ಲ. ಅದಕ್ಕೋಸ್ಕರ ಈ ಸನ್ಸ್ಕ್ರೀನ್ನ ನಾನು ಯೂಸ್ ಮಾಡ್ತೀನಿ. ಇದರಲ್ಲಿ ನಾನೇನು ದೊಡ್ಡದಾಗಿ ಬೇರೆಯವರೆಲ್ಲ ಮಾಡೋ ಥರ ಎಲ್ಲ ಮಾಡಲ್ಲ, ಸಿಂಪಲ್ಲಾಗಿ ಇಟ್ಕೋತೀನಿ. ಸೊ ಇನ್ನು ಅದು ಪೂರ್ತಿ ಬ್ಲೆಂಡ್ ಆದ ತಕ್ಷಣ ಒಂದು ಸ್ವಲ್ಪ ಪಾಂಡ್ಸ್ ಅವ್ರದ್ದೇ ಲೂಸ್ ಪೌಡರ್ನ ಯೂಸ್ ಮಾಡ್ತೀನಿ ಲೈಟಾಗಿ. ಸೊ ಯಾಕಂದರೆ ಈಗ ಬಿಸಿಲು ಚಳಿ ಒಂದೇ ಸತಿಗೆ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಮ್ಮ ಸ್ಕಿನ್ ಕೂಡ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪನೇ ಮಾಡ್ಕೋತಾ ಇರ್ತೀನಿ ಯಾವಾಗ್ಲೂ. ಸೊ ಇಷ್ಟನ್ನ ಮುಗಿಸಿ ನಾನು ಲೈಟಾಗಿ ಒಂದು ಲಿಪ್ಗೆ ಲಿಪ್ ಬಾಮ್ನ ಅಪ್ಲೈ ಮಾಡಿಬಿಡ್ತೀನಿ. ಸೊ ಅಪ್ಲೈ ಮಾಡಿ ಕುಂಕುಮನ ಇಟ್ಕೊಂಡು ಒಂದು ಸ್ವಲ್ಪ ಎಲ್ಲನೂ ರೆಡಿ ಇದಾನ ಅಂತ ನೋಡ್ಕೊಂಡ್ಬಿಡ್ತೀನಿ. ಲಾಸ್ಟಿಗೆ ಕುಂಕುಮನ ಇಟ್ಕೊಂಡು ತಲೆನ ಕೂಡ ಬಾಚ್ಕೋಬೇಕು. ಇನ್ನು ಇವತ್ತು ಪೂರ್ತಿ ಶಾಪಲ್ಲೇ ಇರೋದ್ರಿಂದ ತಲೆನ ನೀಟಾಗಿ ಬಾಚಿಬಿಟ್ಟು ಜಡೆನ ಎಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಭಿಯವರಿದ್ದರೆ ಏನು ಕಷ್ಟ ಅಂದರೆ ಏನು ಅಂತಲೂ ಗೊತ್ತಾಗಲ್ಲ. ಆರಾಮಾಗಿ ಮನೇಲಿ ಕೆಲಸ ಮಾಡಿಕೊಂಡು ಅವ್ರ ಜೊತೆನೂ ಒಂದು ಸ್ವಲ್ಪ ಹೊತ್ತು ಶಾಪ್ಗೆ ಬಂದುಬಿಡ್ತೀನಿ. ಬಟ್ ಅವ್ರು ಇಲ್ಲ ಅಂತ ಅಂದರೆ ತುಂಬಾ ಕಷ್ಟ ಅನಿಸ್ತಾ ಇರುತ್ತೆ. ಅವರಿದ್ದಾಗ ಯಾಕಾದರೂ ಇದು ಮಾಡ್ತಾರೋ ಅನಿಸುತ್ತೆ. ಅದು ಯಾಕೆ ಅಲ್ಲಿಟ್ಟಿದ್ಯಾ, ಇದು ಯಾಕೆ ಇಲ್ಲಿಟ್ಟಿದ್ಯಾ ಅಂತ ಕಾಡಿಸ್ತಾರೆ. ಅವರಿಲ್ಲ ಅಂದರೆ ಆರಾಮಾಗಿರ್ಬೋದು ಅಂತ ಅನ್ಕೋತೀನಿ. ಬಟ್
ಆಗ್ತಾ ಇಲ್ಲ, ತುಂಬಾ ಕಷ್ಟ ಅನಿಸ್ತಿದೆ. ಅವರಿದ್ದರೆ ಏನೋ ಒಂಥರ ಸಮಾಧಾನ, ಖುಷಿ ಎಲ್ಲದೂ ಸಿಗುತ್ತೆ ಅಂತ ಅನಿಸುತ್ತೆ. ಇವಾಗ ಬೇಗ ಬೇಗ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಶಾಪ್ಗೂ ಕೂಡ ಹೋಗಬೇಕು. ಶಾಪಲ್ಲಿ ಅವ್ರಿಗೆ ಎಷ್ಟು ಟೆನ್ಷನ್ ಅನುಭವಿಸ್ತಾರೆ ಅಂತ ನಂಗೆ ಇತ್ತೀಚೆಗೆ ಗೊತ್ತಾಗ್ತಿದೆ. ಅಲ್ಲಿ ಬರ್ತಕ್ಕಂಥ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಅವ್ರ ಪೇಷನ್ಸು ಅಷ್ಟೆಲ್ಲ ಪೇಷನ್ಸ್ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಅದೆಲ್ಲ ನನ್ನ ಅನುಭವಕ್ಕೂ ಕೂಡ ಬರ್ತಾ ಇದೆ. ಸೊ ತುಂಬಾ ಖುಷಿ ಅನಿಸ್ತಿದೆ ಈ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ಅಭಿಯವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ಬೇಗ ಬಂದರೆ ಖುಷಿ ಆಗುತ್ತೆ. ಸೊ ಇನ್ನು ಪೂರ್ತಿ ರೆಡಿ ಆದಮೇಲೆ ನಾನು ಈ ಥರ ಕಾಣ್ತಾ ಇದ್ದೀನಿ ನೋಡಿ. ನನ್ನ ಮುಖದಲ್ಲಿ ಸ್ವಲ್ಪ ಬದಲಾವಣೆ ಕಾಣಿಸ್ತಿದೆ ಅನಿಸುತ್ತೆ. ನಾನು ಇತ್ತೀಚೆಗೆ ತುಂಬ ಡಲ್ ಆಗಿತ್ತು ಸ್ಕಿನ್ ಅಂತ ಹೇಳ್ಬಿಟ್ಟು ಈ ಥರ ಸ್ಕಿನ್ ಕೇರ್ನ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇನ್ನು ಶಾಪಿಗೆ ಬಂದೆ, ರೆಗ್ಯುಲರಾಗಿ ಸ್ವಲ್ಪ ಕಸ್ಟಮರ್ಸ್ ಇದ್ದರು, ಅವರನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಇವತ್ತಿನ ದಿನಾನ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋನ. ಮತ್ತೊಂದು ಸಿಗ್ತೀನಿ. ಧನ್ಯವಾದಗಳು.